ಗದಗದಲ್ಲಿ ಎಗ್ಗಿಲ್ಲದೆ ನಡೀತಾ ಇದೆ ಅಕ್ರಮ ಗ್ಯಾಸ್ ರೀಫಿಲ್ಲಿಂಗ್ ದಂಧೆ. ಬಹಳ ಡೇಂಜರಸ್ ಆಗಿ ನಡೀತಾ ಇದೆ ಈ ಕ್ರಮ. ರಿಪಬ್ಲಿಕ್ ಕನ್ನಡ ವರ್ಸಸ್ ಗ್ಯಾಸ್ ರೀಫಿಲ್ಲಿಂಗ್ ಮಾಫಿಯಾ ಅನ್ನೋ ರೀತಿಯಲ್ಲಿತ್ತು ಪರಿಸ್ಥಿತಿ. ಕರಾಳ ಮುಖವನ್ನ ಬಯಲು ಮಾಡಿತು ರಿಪಬ್ಲಿಕ್ ಕನ್ನಡ. ಕಳಸಾಪುರ ರಸ್ತೆಯಲ್ಲಿ ಡೇಂಜರಸ್ ದಂಧೆ ನಡೀತಾ ಇತ್ತು. ರಾಜಾರೋಷವಾಗಿ ಗ್ಯಾಸ್ ರೀಫಿಲ್ಲಿಂಗ್ ಮಾಡ್ತಾ ಇದ್ರು ಖದೀಮರು. ಆಹಾರ ಇಲಾಖೆ ಪೊಲೀಸರ ಭಯ ಇಲ್ಲದೆ ನಡೀತಾ ಇತ್ತು ಈ ದಂಧೆ. ರಿಪಬ್ಲಿಕ್ ಕನ್ನಡ ರಹಸ್ಯ ಕಾರ್ಯಾಚರಣೆಯಲ್ಲಿ ಈ ದಂಧೆ ಬಯಲಾಗಿದೆ. ಗದಗ ನಗರದಲ್ಲಿ ಡೇಂಜರಸ್ಟ್ ಗ್ಯಾಸ್ ರಿಫಿಲ್ಲಿಂಗ್ ದಂಧೆ ನಡೀತಾ ಇದೆ. ರಾಜಾರೋಷವಾಗಿ ಮಾಡ್ತಾ ಇದ್ದಾರೆ. ನಾವಿಲ್ಲಿ ದೃಶ್ಯದಲ್ಲಿ ಸಹ ನೋಡ್ತಾ ಇರಬಹುದು. ಈ ರೀತಿ ಆಟೋಗಳಿಗೆ ಗ್ಯಾಸ್ ರಿಫಿಲ್ಲಿಂಗ್ ದಂಧೆ ಮಾಡಲಾಗುತ್ತೆ. ನಾವಿಲ್ಲಿ ನೋಡ್ತಾ ಇರಬಹುದು ದೃಶ್ಯದಲ್ಲಿ ಕೂಡ ಸಾಕಷ್ಟು ಆಟೋಗಳಿದ್ದಾವೆ. ಅದೇ ರೀತಿಯಾಗಿ ಇಲ್ಲಿ ಗ್ಯಾಸ್ ರಿಫಿಲ್ಲಿಂಗ್ ದಂಧೆ ಈ ರೀತಿ ನಡೆಸಲಾಗುತ್ತೆ. ನಾವು ನೋಡ್ತಾ ಇರಬಹುದು ಆಟೋದಲ್ಲಿ ಆಟೋಗೆ ಕಲೆಕ್ಷನ್ ಹಾಕಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಗ್ಯಾಸ್ ರಿಫಿಲ್ಲಿಂಗ್ ದಂಧೆ ಮಾಡ್ತಾರೆ. ನಮ್ಮ ಜೊತೆಗೆ ಏನು ರಿಫಿಲ್ಲಿಂಗ್ ಮಾಡುವಂತವ್ರು ಇದ್ದಾರೆ, ಅವ್ರನ್ನ ಕೇಳೋಣ. ಸರ್, ಇದು ಲೀಗಲ್ ಇದೆ ಅಥವಾ ಹೇಗಿದೆ? ಇಲ್ಲ ಸರ್, ಇಲ್ಲಿಗಲ್ ಸರ್. ಏನಾರ ಆದ್ರೆ ಹೆಂಗ್ ಸರ್? ತಪ್ಪೈತೆ ಸರ್, ತಪ್ಪೈತೆ ಸರ್. ಅಂದ್ರೆ ಈಗ ಇಷ್ಟು ಜನನೇ ಬಿಡ ಪ್ರದೇಶ ಐತಿ, ಇಷ್ಟು ಜನ ಇದಾರೆ ಇಲ್ಲಿ ಏನಾರ ಆದ್ರೆ ಹೆಂಗ? ತಪ್ಪೈತೆ ಸರ್, ತಪ್ಪೈತೆ. ಇಷ್ಟು ಇವತ್ತು ಕಮರ್ಷಿಯಲ್ ಸಿಲಿಂಡರ್ಗಳನ್ನ ಇವನ್ನೆಲ್ಲ ಯೂಸ್ ಮಾಡ್ತಾ ಇರ್ತಾರೆ. ಹೌದು ಸರ್. ಈಗ ಇವ್ರಿಗೆ ಎಷ್ಟು ಹೋಗ್ತಿರೋ ಸರ್ ಒಂದು ಕೆಜಿ? ತೆಗೀರಿ. ಒಂದು ಕೆಜಿಗೆ ಎಷ್ಟು? ನಾವು ನೋಡ್ತಾ ಇರ್ಬೋದು ಈ ರೀತಿ ತೆಗಿತಾ ಇದ್ದಾರೆ. ಅದೇ ರೀತಿಯಾಗಿ ಅಲ್ಲಿ ಸೋರಿಕೆ ಆದರೆ ದೊಡ್ಡ ಪ್ರಮಾಣದಲ್ಲಿ ಕೂಡ ಬ್ಲಾಸ್ಟ್ ಆಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುತ್ತೆ. ಸಾಕಷ್ಟು ಆಟೋಗಳು ಕೂಡ ಇಲ್ಲಿ ಬರ್ತಾವೆ. ಇಲ್ಲಿ ನಾವು ನೋಡ್ತಾ ಇರಬಹುದು ದೃಶ್ಯದಲ್ಲಿ. ಇಲ್ಲಿ ಕೂಡ ಸರ್ ಒಳಗೆ ಬನ್ನಿ, ಸರ್ ಒಳಗೆ ಬರ್ರಿ. ನೋಡ್ರಿ, ಇಲ್ಲಿ ನೋಡಿ ಈ ರೀತಿ ಮಷೀನ್ಗಳನ್ನ ಹಾಕೊಂಡಿರ್ತಾರೆ. ಸಣ್ಣ ಸಣ್ಣ ಸಿಲಿಂಡರ್ಗಳನ್ನ ಈ ರೀತಿ ಮಾಡ್ತಾ ಇರ್ತಾರೆ. ಹೆಚ್ಚು ಕಡಿಮೆ ಆದರೆ ಇದಕ್ಕೆ ಜವಾಬ್ದಾರಿ ಯಾರು? ಇಲ್ಲಿ ನಾವು ನೋಡ್ತಾ ಇರಬಹುದು. ಇದು ಗೃಹ ಉಪಯೋಗಿ ಬಳಸುವಂತ ಸಿಲಿಂಡರ್. ಇಂಥ ಸಿಲಿಂಡರ್ಗಳನ್ನು ಕೂಡ ಇವರು ಇಲ್ಲಿ ಬಳಕೆ ಮಾಡಲಾಗುತ್ತೆ. ಇಲ್ಲಿ ನೋಡ್ತಾ ಇರಬಹುದು, ಇಲ್ಲಿ ಕೂಡ 2 ಸಿಲಿಂಡರ್ಗಳು ಕೂಡ ಇಲ್ಲಿ ಇದ್ದಾವೆ. ಈ ರೀತಿ ಅಕ್ರಮವಾಗಿ ದಂಧೆ ನಡೀತಾ ಇದೆ ಅಂತಾನೆ ಹೇಳ್ಬೋದು. ಸಾಕಷ್ಟು ದಿನಗಳಿಂದ ಗದಗ, ಬೆಟಗೇರಿ, ಅವಳಿ ನಗರ ಆಗಿರ್ಬೋದು, ಬೇರೆ ಬೇರೆ ಕೂಡ ಈ ರೀತಿ ನಡೆಯುತ್ತೆ. ಇವು ಗೃಹ ಉಪಯೋಗಿ ಸಿಲಿಂಡರ್ಗಳು ಇವನ್ನು ಕೂಡ ಇಲ್ಲಿ ಬಳಕೆ ಮಾಡಲಾಗುತ್ತೆ. ರಿಪಬ್ಲಿಕ್ ಕನ್ನಡ ಏನು ರಿಯಾಲಿಟಿ ಚೆಕ್ ಮಾಡುತ್ತೆ, ಆ ಸಮಯದಲ್ಲಿ ತೆಗೆಯುವಂತ ಕೆಲಸನೂ ಕೂಡ ಇಲ್ಲಿ ಅವರು ಮಾಡ್ತಾರೆ. ಈ ರೀತಿ ಗ್ಯಾಸ್ ರಿಫಿಲ್ಲಿಂಗ್ ನೋಡಿ ಯಾವ ರೀತಿ ಗ್ಯಾಸ್ ರಿಫಿಲ್ಲಿಂಗ್ ಮಾಡ್ತಾ ಇರ್ತಾರೆ. ಈ ರೀತಿ ಡೇಂಜರಸ್ ಕೆಲಸವನ್ನು ಕೂಡ ಇಲ್ಲಿ ಮಾಡ್ತಾರೆ. ಅದೇ ರೀತಿಯಾಗಿ ಇಲ್ಲಿ ನಾವು ನೋಡ್ತಾ ಇರಬಹುದು ಸಾಕಷ್ಟು ರೀತಿಯಿಂದ ಇಲ್ಲಿ ಕಳೆದ ಹಲವು ದಿನಗಳಿಂದನೂ ಕೂಡ ಈ ರೀತಿ ರಿಫಿಲ್ಲಿಂಗ್ ಮಾಡ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡ ಯಾವಾಗ ಎಂಟ್ರಿ ಕೊಡ್ತು, ಇಲ್ಲಿರುವಂತಹ ಎಲ್ಲ ಏನು ಆಟೋಗಳು ಕೂಡ ಹೋಗಿದ್ದಾವೆ. ನಮ್ಮ ಜೊತೆಗೆ ಅವ್ರನ್ನೇ ಮಾತಾಡ್ಸೋಣ. ಸರ್, ಯಾರ್ದಾರ ಪರ್ಮಿಷನ್ ತಗೊಂಡಿದ್ದಾರೆ? ಹೇಗೆ? ಇಲ್ಲ ಸರ್, ಯಾರು ಪರ್ಮಿಷನ್ ತಗೊಂಡಿಲ್ಲ. ಮತ್ತೆ ಈ ರೀತಿ ಏನಾರ ಆದ್ರೆ ಹೆಂಗ್ ಸರ್? ಯಾರು ಜವಾಬ್ದಾರಿ? ನಮ್ಮ ಅಣ್ಣ ಬರಾಕತ್ತಾರ ಸರ್. ಅಲ್ಲ, ಅನ್ನ ಪೊಲೀಸರು ಮತ್ತೆ ಆಹಾರ ಇಲಾಖೆ ಯಾರೋ ನಿಮ್ಗೆ ಏನು ಹೇಳಲ್ಲ ಅಥವಾ ಅವ್ರಿಗೆ ಏನಾರ ಕೊಡ್ತಿರೋ ಹೇಗೆ? ಇಲ್ರಿ, ಅವ್ರಿಗೇನು ಕೊಡಂಗಿಲ್ಲ ಸರ್. ಮತ್ತೆ ಹೆಂಗ್ ನಡೆಸ್ತೀರಿ ನೀವು ಇದನ್ನೆಲ್ಲ? ಅದು ನಮ್ಮ ಅಣ್ಣ ಗಣೇಶ್ ಅಣ್ಣ ಅರ್ಧಲ್ರಿ, ಅವ್ರದ್ದು ಅಂಗಡಿ ರೀ. ಅವ್ರು ನಡೆಸ್ತೀರ? ನೀವೇನ್ ಮಾಡ್ತೀರಿ? ನಾ ಕೆಲಸ ಮಾಡ್ತೀನಿ ರೀ. ಯಾರು ಇದೆ? ಗಣೇಶ್ ಹುಬ್ಬಳ್ಳಿ. ಗಣೇಶ್ ಹುಬ್ಬಳ್ಳಿ ಅವರು. ಎಷ್ಟು ದಿನದಿಂದ ಮಾಡತ್ತೀರಿ? ನಾ ಬಂದ್ 1 ತಿಂಗಳಾದ್ರಿ. ನಮ್ದು ಇದು ಊರಿಲ್ಲ, ಬೇರೆಯವ್ರ. ನಮ್ಮ ಅಣ್ಣ ಮಾಡ್ತಿದ್ರಿ, ಅವ್ರು ಬರಾಕತ್ತಾರ ಸರ್. ಏನು ಒಟ್ಟಾರೆ ಹೇಳ್ಬೇಕಂತಂದ್ರೆ ಏನು ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡ್ತಾ ಇದ್ದು ಇವಾಗ ಸಂಪೂರ್ಣವಾಗಿ ಬಂದ್ ಮಾಡ್ಕೊಂಡು ಹೋಗಿದ್ದಾರೆ. ಅಷ್ಟೊಂದು ರಾಜಾರೋಷವಾಗಿ ಗದಗ, ಬೆಟಗೇರಿ, ಅವಳಿ ನಗರದ ಬಹಳ ಕಡೆಯೂ ಕೂಡ ಈ ರೀತಿಯ ದಂಧೆ ನಡೆಯುತ್ತೆ. ಇವಾಗ ಗದಗ್ನ ಕಳಸಾಪುರ ರಸ್ತೆಯಲ್ಲಿರುವಂತಹ ಈ ಒಂದು ಏನಿದೆ, ಇಲ್ಲಿ ಇರುವಂತಹ ಗ್ಯಾಸ್ ರಿಫಿಲ್ಲಿಂಗ್ ದಂಧೆ ಮಾಡ್ತಾ ಇದ್ರು. ನಮ್ಮ ರಿಪಬ್ಲಿಕ್ ಕನ್ನಡ ಕ್ಯಾಮೆರಾದಲ್ಲಿ ಕೂಡ ಅಷ್ಟು ದೃಶ್ಯಗಳು ಕೂಡ ಸೆರೆಯಾಗಿದ್ದಾವೆ. ಯಾವ ರೀತಿ ಡೇಂಜರಸ್. ಗದಗದಲ್ಲಿ ಎಗ್ಗಿಲ್ಲದೆ ನಡೀತಾ ಇದೆ ಅಕ್ರಮ ಗ್ಯಾಸ್ ರೀಫಿಲ್ಲಿಂಗ್ ದಂಧೆ. ಬಹಳ ಡೇಂಜರಸ್ ಆಗಿ ನಡೀತಾ ಇದೆ ಈ ಕ್ರಮ. ರಿಪಬ್ಲಿಕ್ ಕನ್ನಡ ವರ್ಸಸ್ ಗ್ಯಾಸ್ ರೀಫಿಲ್ಲಿಂಗ್ ಮಾಫಿಯಾ ಅನ್ನೋ ರೀತಿಯಲ್ಲಿತ್ತು ಪರಿಸ್ಥಿತಿ. ಕರಾಳ ಮುಖವನ್ನ ಬಯಲು ಮಾಡಿತು ರಿಪಬ್ಲಿಕ್ ಕನ್ನಡ. ಕಳಸಾಪುರ ರಸ್ತೆಯಲ್ಲಿ ಡೇಂಜರಸ್ ದಂಧೆ ನಡೀತಾ ಇತ್ತು. ರಾಜಾರೋಷವಾಗಿ ಗ್ಯಾಸ್ ರೀಫಿಲ್ಲಿಂಗ್ ಮಾಡ್ತಾ ಇದ್ರು ಖದೀಮರು. ಆಹಾರ ಇಲಾಖೆ ಪೊಲೀಸರ ಭಯ ಇಲ್ಲದೆ ನಡೀತಾ ಇತ್ತು ಈ ದಂಧೆ. ರಿಪಬ್ಲಿಕ್ ಕನ್ನಡ ರಹಸ್ಯ ಕಾರ್ಯಾಚರಣೆಯಲ್ಲಿ ಈ ದಂಧೆ ಬಯಲಾಗಿದೆ. ಗದಗ ನಗರದಲ್ಲಿ ಡೇಂಜರಸ್ಟ್ ಗ್ಯಾಸ್ ರಿಫಿಲ್ಲಿಂಗ್ ದಂಧೆ ನಡೀತಾ ಇದೆ. ರಾಜಾರೋಷವಾಗಿ ಮಾಡ್ತಾ ಇದ್ದಾರೆ. ನಾವಿಲ್ಲಿ ದೃಶ್ಯದಲ್ಲಿ ಸಹ ನೋಡ್ತಾ ಇರಬಹುದು. ಈ ರೀತಿ ಆಟೋಗಳಿಗೆ ಗ್ಯಾಸ್ ರಿಫಿಲ್ಲಿಂಗ್ ದಂಧೆ ಮಾಡಲಾಗುತ್ತೆ. ನಾವಿಲ್ಲಿ ನೋಡ್ತಾ ಇರಬಹುದು ದೃಶ್ಯದಲ್ಲಿ ಕೂಡ ಸಾಕಷ್ಟು ಆಟೋಗಳಿದ್ದಾವೆ. ಅದೇ ರೀತಿಯಾಗಿ ಇಲ್ಲಿ ಗ್ಯಾಸ್ ರಿಫಿಲ್ಲಿಂಗ್ ದಂಧೆ ಈ ರೀತಿ ನಡೆಸಲಾಗುತ್ತೆ. ನಾವು ನೋಡ್ತಾ ಇರಬಹುದು ಆಟೋದಲ್ಲಿ ಆಟೋಗೆ ಕಲೆಕ್ಷನ್ ಹಾಕಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಗ್ಯಾಸ್ ರಿಫಿಲ್ಲಿಂಗ್ ದಂಧೆ ಮಾಡ್ತಾರೆ. ನಮ್ಮ ಜೊತೆಗೆ ಏನು ರಿಫಿಲ್ಲಿಂಗ್ ಮಾಡುವಂತವ್ರು ಇದ್ದಾರೆ, ಅವ್ರನ್ನ ಕೇಳೋಣ. ಸರ್, ಇದು ಲೀಗಲ್ ಇದೆ ಅಥವಾ ಹೇಗಿದೆ? ಇಲ್ಲ ಸರ್, ಇಲ್ಲಿಗಲ್ ಸರ್. ಮತ್ತೆ ಏನಾರ ಆದ್ರೆ ಹೆಂಗ್ ಸರ್? ತಪ್ಪೈತೆ ಸರ್, ತಪ್ಪೈತೆ ಸರ್. ಅಂದ್ರೆ ಈಗ ಇಷ್ಟು ಜನನೇ ಬಿಡ ಪ್ರದೇಶ ಐತಿ, ಇಷ್ಟು ಜನ ಇದಾರೆ ಇಲ್ಲಿ ಏನಾರ ಆದ್ರೆ ಹೆಂಗ? ತಪ್ಪೈತೆ ಸರ್, ತಪ್ಪೈತೆ.
ಇಷ್ಟು ಇವತ್ತು ಇವರು ಕಮರ್ಷಿಯಲ್ ಸಿಲಿಂಡರ್ಗಳನ್ನ ಇವನ್ನೆಲ್ಲ ಯೂಸ್ ಮಾಡ್ತಾ ಇರ್ತೀರಿ. ಹೌದು ಸರ್. ಈಗ ಇವ್ರಿಗೆ ಎಷ್ಟು ತಗೋತೀರಾ ಸರ್ ಒಂದು ಕೆಜಿ? ತೆಗೀರಿ. ಒಂದು ಕೆಜಿಗೆ ಎಷ್ಟು? ಇಲ್ಲಿ ನಾವು ನೋಡ್ತಾ ಇರ್ಬೋದು ಈ ರೀತಿ ತೆಗಿತಾ ಇದ್ದಾರೆ. ಅದೇ ರೀತಿಯಾಗಿ ಅಲ್ಲಿ ಸೋರಿಕೆ ಆದರೆ ದೊಡ್ಡ ಪ್ರಮಾಣದಲ್ಲಿ ಕೂಡ ಬ್ಲಾಸ್ಟ್ ಆಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುತ್ತೆ. ಸಾಕಷ್ಟು ಆಟೋಗಳು ಕೂಡ ಇಲ್ಲಿ ಬರ್ತಾವೆ. ಇಲ್ಲಿ ನಾವು ನೋಡ್ತಾ ಇರಬಹುದು ದೃಶ್ಯದಲ್ಲಿ. ಇಲ್ಲಿ ಕೂಡ ಸರ್ ಒಳಗೆ ಬನ್ನಿ, ಸರ್ ಒಳಗೆ ಬರ್ರಿ. ನೋಡ್ರಿ, ಇಲ್ಲಿ ನೋಡಿ ಈ ರೀತಿ ಮಷಿನ್ಗಳನ್ನ ಹಾಕೊಂಡಿರ್ತಾರೆ. ಸಣ್ಣ ಸಣ್ಣ ಸಿಲಿಂಡರ್ಗಳನ್ನ ಈ ರೀತಿ ಮಾಡ್ತಾ ಇರ್ತಾರೆ. ಹೆಚ್ಚು ಕಡಿಮೆ ಆದರೆ ಇದಕ್ಕೆ ಜವಾಬ್ದಾರಿ ಯಾರು? ಇಲ್ಲಿ ನಾವು ನೋಡ್ತಾ ಇರಬಹುದು ಇದು ಗೃಹ ಉಪಯೋಗಿ ಬಳಸುವಂತ ಸಿಲಿಂಡರ್. ಇಂಥ ಸಿಲಿಂಡರ್ಗಳನ್ನು ಕೂಡ ಇವರು ಇಲ್ಲಿ ಬಳಕೆ ಮಾಡಲಾಗುತ್ತೆ. ಇಲ್ಲಿ ನೋಡ್ತಾ ಇರಬಹುದು ಇಲ್ಲಿ ಕೂಡ 2 ಸಿಲಿಂಡರ್ಗಳು ಕೂಡ ಇಲ್ಲಿ ಇದ್ದಾವೆ. ಈ ರೀತಿ ಅಕ್ರಮವಾಗಿ ದಂಧೆ ನಡೀತಾ ಇದೆ ಅಂತಾನೆ ಹೇಳ್ಬೋದು. ಸಾಕಷ್ಟು ದಿನಗಳಿಂದ ಗದಗ, ಬೆಟಗೇರಿ, ಅವಳಿ ನಗರ ಆಗಿರ್ಬೋದು ಬೇರೆ ಬೇರೆ ಕೂಡ ಈ ರೀತಿ ನಡೆಯುತ್ತೆ. ಇವು ಗೃಹ ಉಪಯೋಗಿ ಸಿಲಿಂಡರ್ಗಳನ್ನು ಇವನ್ನು ಕೂಡ ಇಲ್ಲಿ ಬಳಕೆ ಮಾಡಲಾಗುತ್ತೆ. ರಿಪಬ್ಲಿಕ್ ಕನ್ನಡ ಏನು ರಿಯಾಲಿಟಿ ಚೆಕ್ ಮಾಡುತ್ತೆ ಆ ಸಮಯದಲ್ಲಿ ತೆಗೆಯುವಂತ ಕೆಲಸನೂ ಕೂಡ ಇಲ್ಲಿ ಅವರು ಮಾಡ್ತಾರೆ. ಈ ರೀತಿ ಗ್ಯಾಸ್ ನೋಡಿ 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 ಯಾವ ರೀತಿ ಗ್ಯಾಸ್ ರಿಫಿಲಿಂಗ್ ಮಾಡ್ತಾ ಇರ್ತಾರೆ. ಈ ರೀತಿ ಡೇಂಜರಸ್ ಕೆಲಸವನ್ನು ಕೂಡ ಇಲ್ಲಿ ಮಾಡ್ತಾರೆ. ಅದೇ ರೀತಿಯಾಗಿ ಇಲ್ಲಿ ನಾವು ನೋಡ್ತಾ ಇರಬಹುದು ಸಾಕಷ್ಟು ರೀತಿಯಿಂದ ಇಲ್ಲಿ ಕಳೆದ ಹಲವು ದಿನಗಳಿಂದನೂ ಕೂಡ ಈ ರೀತಿ ರಿಫಿಲಿಂಗ್ ಮಾಡ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡ ಯಾವಾಗ ಎಂಟ್ರಿ ಕೊಡ್ತು ಇಲ್ಲಿರುವಂತಹ ಎಲ್ಲ ಏನು ಆಟೋಗಳು ಕೂಡ ಹೋಗಿದ್ದಾವೆ. ನಮ್ಮ ಜೊತೆಗೆ ಅವ್ರನ್ನೇ ಮಾತಾಡ್ಸೋಣ. ಸರ್ ಯಾರ್ದಾರ ಪರ್ಮಿಷನ್ ತಗೊಂಡಿದ್ದಾರೆ? ಹೇಗೆ? ಇಲ್ಲ ಸರ್, ಯಾರು ಪರ್ಮಿಷನ್ ತಗೊಂಡಿಲ್ಲ. ಈ ರೀತಿ ಏನ್ರ ಆದ್ರೆ ಹೆಂಗ್ ಸರ್? ಯಾರು ಜವಾಬ್ದಾರಿ? ನಮ್ಮ ಅಣ್ಣ ಬರಾಕತ್ತಾರ ಸರ್. ಅಲ್ಲ ಅನ್ನ ಅಂದ್ರೆ ಪೊಲೀಸರು ಮತ್ತೆ ಆಹಾರ ಇಲಾಖೆ ಯಾರೋ ನಿಮ್ಗೆ ಏನು ಹೇಳಲ್ಲ ಅಥವಾ ಅವ್ರಿಗೆ ಏನಾದ್ರು ಕೊಡ್ತಿರೋ ಹೇಗೆ? ಇಲ್ರಿ, ಅವ್ರಿಗೇನು ಕೊಡಂಗಿಲ್ಲ ಸರ್. ಮತ್ತೆ ಹೆಂಗ್ ನಡೆಸ್ತೀರಿ ನೀವು ಇದನ್ನೆಲ್ಲ? ಅದು ನಮ್ಮ ಅಣ್ಣ ಗಣೇಶ್ ಅಣ್ಣ ಅರ್ಧಲ್ರಿ, ಅವ್ರದ್ದು ಅಂಗಡಿ ರೀ. ಅವರು ನಡೆಸ್ತಾರೆ. ನೀವೇನ್ ಮಾಡ್ತೀರಿ? ನಾ ಕೆಲಸ ಮಾಡ್ತೇನೆ ರೀ. ಯಾರು ಇದೆ? ಗಣೇಶ್ ಹುಬ್ಬಳ್ಳಿ. ಗಣೇಶ್ ಹುಬ್ಬಳ್ಳಿ ಅವರು. ಎಷ್ಟು ದಿನದಿಂದ ಮಾಡತ್ತೀರಿ? ನಾ ಬಂದ್ 1 ತಿಂಗಳ ಆತ್ರಿ. ನಮ್ದು ಇದು ಊರಿಲ್ಲ, ಬೇರೆಯವ್ರು. ನಮ್ಮ ಅಣ್ಣ ಮಾಡ್ತಿದ್ರಿ, ಅವ್ರು ಬರಾಕತ್ತಾರ ಸರ್. ಏನು ಒಟ್ಟಾರೆ ಹೇಳ್ಬೇಕಂತಂದ್ರೆ ಏನು ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡ್ತಾ ಇದ್ದು ಇವಾಗ ಸಂಪೂರ್ಣವಾಗಿ ಬಂದ್ ಮಾಡ್ಕೊಂಡು ಹೋಗಿದ್ದಾರೆ. ಅಷ್ಟೊಂದು ರಾಜಾರೋಷವಾಗಿ ಗದಗ, ಬೆಟಗೇರಿ, ಅವಳಿ ನಗರದ ಬಹಳ ಕಡೆಯೂ ಕೂಡ ಈ ರೀತಿಯ ದಂಧೆ ನಡೆಯುತ್ತೆ. ಇವಾಗ ಗದಗ್ನ ಕಳಸಾಪುರ ರಸ್ತೆಯಲ್ಲಿರುವಂತಹ ಈ ಒಂದು ಏನಿದೆ ಇಲ್ಲಿ ಇರುವಂತಹ ಗ್ಯಾಸ್ ರಿಫಿಲಿಂಗ್ ದಂಧೆ ಮಾಡ್ತಾ ಇದ್ರು. ನಮ್ಮ ರಿಪಬ್ಲಿಕ್ ಕನ್ನಡ ಕ್ಯಾಮೆರಾದಲ್ಲಿ ಕೂಡ ಅಷ್ಟು ದೃಶ್ಯಗಳು ಕೂಡ ಸೆರೆಯಾಗಿದ್ದಾವೆ. ಯಾವ ರೀತಿ ಡೇಂಜರಸ್ ಗದಗದಲ್ಲಿ ಎಗ್ಗಿಲ್ಲದೆ ನಡೀತಾ ಇದೆ ಅಕ್ರಮ ಗ್ಯಾಸ್ ರೀಫಿಲಿಂಗ್ ದಂಧೆ. ಬಹಳ ಡೇಂಜರಸ್ ಆಗಿ ನಡೀತಾ ಇದೆ ಈ ಕ್ರಮ. ರಿಪಬ್ಲಿಕ್ ಕನ್ನಡ ವರ್ಸಸ್ ಗ್ಯಾಸ್ ರೀಫಿಲಿಂಗ್ ಮಾಫಿಯಾ ಅನ್ನೋ ರೀತಿಯಲ್ಲಿತ್ತು ಪರಿಸ್ಥಿತಿ. ಕರಾಳ ಮುಖವನ್ನ ಬಯಲು ಮಾಡಿತು ರಿಪಬ್ಲಿಕ್ ಕನ್ನಡ. ಕಳಸಾಪುರ ರಸ್ತೆಯಲ್ಲಿ ಡೇಂಜರಸ್ ದಂಧೆ ನಡೀತಾ ಇತ್ತು. ರಾಜಾರೋಷವಾಗಿ ಗ್ಯಾಸ್ ರೀಫಿಲಿಂಗ್ ಮಾಡ್ತಾ ಇದ್ರು ಖದೀಮರು. ಆಹಾರ ಇಲಾಖೆ ಪೊಲೀಸರ ಭಯ ಇಲ್ಲದೆ ನಡೀತಾ ಇತ್ತು ಈ ದಂಧೆ. ರಿಪಬ್ಲಿಕ್ ಕನ್ನಡ ರಹಸ್ಯ ಕಾರ್ಯಾಚರಣೆಯಲ್ಲಿ ಈ ದಂಧೆ ಬಯಲಾಗಿದೆ. ಗದಗ ನಗರದಲ್ಲಿ ಡೇಂಜರಸ್ ಗ್ಯಾಸ್ ರಿಫಿಲಿಂಗ್ ದಂಧೆ ನಡೀತಾ ಇದೆ. ರಾಜಾರೋಷವಾಗಿ ಮಾಡ್ತಾ ಇದ್ದಾರೆ. ನಾವಿಲ್ಲಿ ದೃಶ್ಯದಲ್ಲಿ ಸಹ ನೋಡ್ತಾ ಇರಬಹುದು. ಈ ರೀತಿ ಆಟೋಗಳಿಗೆ ಗ್ಯಾಸ್ ರಿಫಿಲಿಂಗ್ ದಂಧೆ ಮಾಡಲಾಗುತ್ತೆ. ನಾವಿಲ್ಲಿ ನೋಡ್ತಾ ಇರಬಹುದು ದೃಶ್ಯದಲ್ಲಿ ಕೂಡ ಸಾಕಷ್ಟು ಆಟೋಗಳಿದ್ದಾವೆ. ಅದೇ ರೀತಿಯಾಗಿ ಇಲ್ಲಿ ಗ್ಯಾಸ್ ರಿಫಿಲಿಂಗ್ ದಂಧೆ ಈ ರೀತಿ ನಡೆಸಲಾಗುತ್ತೆ. ನಾವು ನೋಡ್ತಾ ಇರಬಹುದು ಆಟೋದಲ್ಲಿ ಆಟೋಗೆ ಕಲೆಕ್ಷನ್ ಹಾಕಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಗ್ಯಾಸ್ ರಿಫಿಲಿಂಗ್ ದಂಧೆ ಮಾಡ್ತಾರೆ. ನಮ್ಮ ಜೊತೆಗೆ ಏನು ರಿಫಿಲಿಂಗ್ ಮಾಡುವಂತವ್ರು ಇದ್ದಾರೆ, ಅವ್ರನ್ನ ಕೇಳೋಣ. ಸರ್ ಇದು ಲೀಗಲ್ ಇದೆ ಅಥವಾ ಹೇಗಿದೆ? ಇಲ್ಲ ಸರ್, ಇಲ್ಲಿಗಲ್ ಇಲ್ಲಿಗಲ್ ಸರ್. ಏನಾರ ಆದ್ರೆ ಹೆಂಗ್ ಸರ್? ತಪ್ಪೈತೆ ಸರ್, ತಪ್ಪೈತೆ ಸರ್. ಅಂದ್ರೆ ಈಗ ಇಷ್ಟು ಜನನೇ ಬಿಡ ಪ್ರದೇಶ ಐತಿ, ಇಷ್ಟು ಜನ ಇದಾರೆ ಇಲ್ಲಿ ಏನಾರ ಆದ್ರೆ ಹೆಂಗ? ಹೌದು, ತಪ್ಪೈತೆ ಸರ್, ತಪ್ಪೈತೆ. ಇಷ್ಟು ಇವತ್ತು ಇವರು ಕಮರ್ಷಿಯಲ್ ಸಿಲಿಂಡರ್ಗಳನ್ನ ಇವನ್ನೆಲ್ಲ ಯೂಸ್ ಮಾಡ್ತಾ ಇರ್ತಾರೆ. ಹೌದು ಸರ್. ಈಗ ಇವ್ರಿಗೆ ಎಷ್ಟು ತಗೋತೀರಾ ಸರ್ ಒಂದು ಕೆಜಿ? ತೆಗೀರಿ. ಒಂದು ಕೆಜಿಗೆ ಎಷ್ಟು? ನಾವು ನೋಡ್ತಾ ಇರಬಹುದು ಈ ರೀತಿ ತೆಗಿತಾ ಇದ್ದಾರೆ. ಅದೇ ರೀತಿಯಾಗಿ ಅಲ್ಲಿ ಸೋರಿಕೆ ಆದರೆ ದೊಡ್ಡ ಪ್ರಮಾಣದಲ್ಲಿ ಕೂಡ ಬ್ಲಾಸ್ಟ್ ಆಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುತ್ತೆ. ಸಾಕಷ್ಟು ಆಟೋಗಳು ಕೂಡ ಇಲ್ಲಿ ಬರ್ತಾವೆ. ಇಲ್ಲಿ ನಾವು ನೋಡ್ತಾ ಇರಬಹುದು ದೃಶ್ಯದಲ್ಲಿ. ಇಲ್ಲಿ ಕೂಡ ಸರ್ ಒಳಗೆ ಬನ್ನಿ, ಸರ್ ಒಳಗೆ ಬರ್ರಿ. ನೋಡ್ರಿ, ಇಲ್ಲಿ ನೋಡಿ ಈ ರೀತಿ ಮಷಿನ್ಗಳನ್ನ ಹಾಕೊಂಡಿರ್ತಾರೆ. ಸಣ್ಣ ಸಣ್ಣ ಸಿಲಿಂಡರ್ಗಳನ್ನ ಈ ರೀತಿ ಮಾಡ್ತಾ ಇರ್ತಾರೆ. ಹೆಚ್ಚು ಕಡಿಮೆ ಆದರೆ ಇದಕ್ಕೆ ಜವಾಬ್ದಾರಿ ಯಾರು? ಇಲ್ಲಿ ನಾವು ನೋಡ್ತಾ ಇರಬಹುದು ಇದು ಗೃಹ ಉಪಯೋಗಿ ಬಳಸುವಂತ ಸಿಲಿಂಡರ್. ಇಂಥ ಸಿಲಿಂಡರ್ಗಳನ್ನು ಕೂಡ ಇವರು ಇಲ್ಲಿ ಬಳಕೆ ಮಾಡಲಾಗುತ್ತೆ. ಇಲ್ಲಿ ನೋಡ್ತಾ ಇರಬಹುದು ಇಲ್ಲಿ ಕೂಡ 2 ಸಿಲಿಂಡರ್ಗಳು ಕೂಡ ಇಲ್ಲಿ ಇದ್ದಾವೆ. ಈ ರೀತಿ